ನಮಸ್ಕಾರ ರೀ. ಸವಿತಾ ಜಗದಾಳ್ ಬನ್ನಟ್ಟಿಯಿಂದ ಮತ್ತೆ ನಿಮ್ಮ ಎದುರುಗಡೆ. ಇವತ್ತು ನಾನಿರುವಂಥದ್ದು ಕಾಗವಾಡ ಊರಾಗದೀನಿ. ಕಾಗವಾಡ ಊರಾಗ ರೈತರ ಕಡೆ ಅದೀನಿ. ರೈತರ ಹೆಸರು ಏನಂತ ಹೇಳಿ ಕೇಳ್ಕೊಂಡು ಬರೋಣ್ರಿ. ನಮಸ್ಕಾರ ರೀ. ನಿಮ್ಮ ಹೆಸರ ಅಡ್ಡ ಹೆಸರ ಊರ ಹೆಸರ ಹೇಳ್ರಲ್ಲ. ದೇವಪ್ಪ ತರ್ತರೆ ಕಾಗವಾಡ. ದೇವಪ್ಪ ತರ್ತರೆ ಕಾಗವಾಡ ಊರವ್ರ ರೈತರು ರೀ. ಇವ್ರದ್ದು ಕಬ್ಬ ಹಚ್ಚಿದ್ರಿ. ಹಚ್ಚುವಾಗ ನನಗೆ ಕೇಳಿದ್ದಿರಿ ಇವ್ರ ಕಬ್ಬ ಹಚ್ತೀವಿ ಅಂತೇಳಿ. ನೀವು ಹಚ್ಚಿರಿ ಹೈಯೆಸ್ಟ್ ನಾ ಇಳುವರಿ ತೆಗೆದು ಕೊಡ್ತೀನಿ ಅಂತ ಹೇಳಿದ್ನಿ. ಪ್ರೋಗ್ರೋಬಯೋಟಿಕ್ ಕಂಪ್ನಿ ಒಂದು ಪ್ರಾಡಕ್ಟನ್ನು ಕೊಟ್ಟು, ಆದರೆ ಹಚ್ಚುವಾಗ ನಾ ತುಳಿರಿ ಅಂತ ಹೇಳಿದ್ನಿ. ಬಟ್ ಅವ್ರು ಒಂದು ಸ್ವಲ್ಪ ಲವಣಿ ಮಾಡೋದು ಮಿಸ್ಟೇಕ್ ಮಾಡಿದರು. ಯಾವುದು ವೆರೈಟಿ ಐತಿ, ಏನು ಮಿಸ್ಟೇಕ್ ಮಾಡಿದ್ರು, ಕಬ್ಬ ಯಾವ ರೀತಿ ಸುಮಾರಿತ್ತು, ಏನೇನು ಔಷಧ ಕೊಟ್ಟಾರ, ಯಾವ ರೀತಿ ರಿಸಲ್ಟ್ ಬಂದೈತೆ ಅಂತ ಕೇಳ್ಕೊಂಡು ಬರೋಣ್ರಿ. ಅವರು ರೈತರದ ಹೊಲ ಮಾಡ್ಕೊಂಡವ್ರು ಅದಾರ ರೀ ಅಣ್ಣಗಳು. ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ್ರಿ. ನಮಸ್ಕಾರ ಅಣ್ಣ. ನಮಸ್ಕಾರ. ಯಾವ ವೆರೈಟಿ ಐತ್ರಿ ಕಬ್ಬ ಇದು? 265 ರೀ. ಲವಣಿ ಹೆಂಗೆ ಮಾಡಿರಿ? ಕಬ್ಬ ತುಳಿದಿರೋ ಏನು ತರು ಹಚ್ಚಿರೋ ಹೆಂಗೆ ಮಾಡಿರಿ ಲವಣಿ? ಒಂದು ಕಣ್ಣು ಮಾಡಿ ಹಚ್ಚಿರಿ. ಮುಂದಕ್ಕೆ ಪಾಪಿ ಸೌಂಡ್ ಕೇಳಿಸ್ತೈತೆ ಇಲ್ಲ? ಒಂದ ಕಣ್ಣು ಮಾಡಿ ಹಚ್ಚಿರಿ. ಒಂದು ಕಣ್ಣು ಮಾಡಿ ಹಚ್ಚಿದ್ದು ನಾ ಹಚ್ಚಂದಿದ್ದು ಏನು ಬ್ಯಾಡ ಅಂದಿದ್ದೆ ರೀ ನಿಮಗೆ? ಆದರೆ ಒಂದು ಕಣ್ಣು ಮಾಡಿ ಹಚ್ಬೇಡ್ರಿ ಅಂತ ಹೇಳಿದ್ದೀರಿ ನಾ ಇವರಿಗೆ. ತುಳಿರಿ ಅಂತ ಹೇಳಿದ್ದೆ. ಆದರೆ ವೀಕ್ಷಕರೇ, ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಕಬ್ಬ ಒಂದು ಲೆವೆಲ್ಲೇ ತುಳಿದ್ರಿಂದ ಅಷ್ಟು ಭಾಳ ಗುಮ್ಮಿಗೆ ಹೋಗಂಗಿಲ್ಲ, ಮೇಲ್ಗಡೆನೂ ಇರುವಂಗಿಲ್ಲ. ಒಂದು ಲೆವೆಲ್ಲೇ ನಾವು ಕಬ್ಬ ತುಳಿದ್ವಿ ಅಂತಂದ್ರೆ ಭಾಳ ಚಂದ ಕಬ್ಬ ನಾಟಿಗೆ ಹೇಳ್ತದ. ಇವರಲ್ಲಿನೂ ಕೂಡ 2 ಸಾಲ ತುಳಿದಿರಿ ನೀವು ರೀ. 2 ಸಾಲ ತುಳಿದಾರ ಇಷ್ಟು ಚಂದ ಕಬ್ಬ ಬಂದೈತಲ್ರಿ. ಮರಿ ಸಂಖ್ಯೆ ಆತು, ಗ್ರೋತ್ ಆತು, ಭಾಳ ಚಂದ ಬಂದದ. ಆದರೆ ನೀವು ನಾಟಿಗೆ ಮಾಡಿ ಹಚ್ಚಿದ್ರಲ್ರಿ, ಅಲ್ಲಿ ಏನು ಫಾಲ್ಟ್ ಆಗಿತ್ತು ರೀ? ನಾಟಿಗೆ ಮಾಡಿ ಹತ್ತನ ಫಾಲ್ಟ್ ಐತ್ರಿ. ಹಾಂ, ಕಬ್ಬು ಎದ್ದಿತ್ತು ರೀ? ಇಲ್ಲ, ಕಬ್ಬು ಹೇಳಿಲ್ರಿ. ಹೆಂಗಿತ್ತು ರೀ ನೀವು ನಾಟಿಗೆ ಮಾಡಿ ಹಚ್ಚದ ಕಬ್ಬ? ಬರೇ ಒಂದೇ ಐತ್ರಿ. ಎಷ್ಟು ಕಷ್ಟಪಟ್ಟಿವಿ ಅನ್ನೋದು ಇವರಿಗೆ ನಮಗೆ ಗೊತ್ತದ ರೀ. ಅದನ್ನ ಗ್ರೋತ್ ಮಾಡ್ಬೇಕಂತಂದ್ರೆ ಈ ರೈತರಿಗೆ ಹೊಲ್ದಾಗ ಬರೋಕ್ಕೂ ನನಗೆ ಮನಸ್ಸು ಇದ್ದಿರ್ಕಿಲ್ಲ. ಯಾಕಂದರೆ ಇದು ಎಲ್ಲನೂ ಕೂಡ ಗೀಳಾಗೈತಿ. ಕಬ್ಬನ ಸರಿಯಾಗಿ ನಾಟಿಲ್ಲ, ಎಲ್ಲ ಕೆಂಪಾಗಿ ಹೋಗ್ಬಿಟ್ಟೈತಿ. ಇದಕ್ಕೆ ಏನು ಡೋಸ್ ಕೊಡ್ಲಪ್ಪ ಅಂತಿದ್ದೆ. ಆದರೂ ಕಾಕಾರಿಗೆ ಏನಾರು ಮಾಡಿ ನಾ ವಿಶ್ವಾಸ ತೊಗೊಳ್ಳೇಬೇಕಾಗಿತ್ತು. ವಿಶ್ವಾಸ ಅನ್ನೋಕ್ಕಿಂತ ಮುಂಚೆ ನನಗೆ ನಮ್ಮ ಪ್ರಾಡಕ್ಟ್ ಮ್ಯಾಗ ಭಾಳ ನಂಬಿಕೆ ಇತ್ತು. ಅದಕ್ಕಾಗಿ ಅವರಿಗೆ ಒಂದು ಫಸ್ಟ್ ಒಂದೇ ಚೀಲ ಇರೋ ಗೊಬ್ಬರದೊಳಗೆ ತಿಕ್ಕಿ ಹೋಗಿದ್ದೊಂದು ಔಷಧ ಕೊಟ್ಟಿನಿ. ಅದು ಆದ ತಕ್ಷಣ ಒಂದು ಏನು ಮಾಡಿರಿ, ಒಂದು ಡ್ರಿಂಚಿಂಗ ಒಂದು ಸ್ಪ್ರೇ ರೀ. ಒಂದು ಡ್ರಿಂಚಿಂಗ ಒಂದು ಸ್ಪ್ರೇ ಕೊಟ್ಟಾರಿ. ಇವತ್ತು ನೋಡ್ಬೋದು ರೀ ಯಾವ ರೀತಿ ಐತಿ ಕಬ್ಬಿನ ಮರಿಗಳ ಸಂಖ್ಯೆ ಆಗಿರ್ಬೋದು, ಕಬ್ಬು ಆಗಿರ್ಬೋದು. ಒಂದು 3-3.5 ತಿಂಗಳದ್ದು ಐತ್ರಿ ಇದು ಕಬ್ಬೀಗ. ತೋರಿಸಿ, ಈ ರೀತಿ ಒಂದು ಮರಿಗಳ ಸಂಖ್ಯೆ ಐತ್ರಿ. ಒಂದೇ ನಾಟಿಗೆ ಇದ್ದಿದ್ದು ಕಬ್ರಿ ಇದು ಪೂರ್ತಿ. ಅದು ಕೂಡ ಒಂದು ನಾಟಿಗೆ ಬಂದಿದ್ದು ಕೆಂಪು ಹೊಡೆದು ಬಿಟ್ಟಿತ್ತು. ಈ ರೀತಿ ಇವಾಗ ಏನಾಗೈತಿ ಅಂತಂದ್ರೆ ಮರಿಗಳ ಸಂಖ್ಯೆ ಬಂದೈತಿ. ನಾ ಹೇಳೋದು ಇಷ್ಟೇ ವೀಕ್ಷಕರೇ, ಸಾಕಷ್ಟು ಕೆಮಿಕಲ್ಸ್ಗಳನ್ನು ಮಾಡಿ ಭೂಮಿ ಹಾಳು ಮಾಡಿಕೊಂಡು ಮುಂದೊಳ್ಳಿ ನಮ್ಮ ಪೀಳಿಗೆಗೆ ಇವತ್ತು ಈ ಹೊಲ ಅನ್ನುವಂಥದ್ದು ಒಂದು ಬರಡು ಭೂಮಿ ಅಂಥೇಳಿ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಜಾಸ್ತಿ ಏನು ಖರ್ಚಾಗಂಗಿಲ್ಲ. ನಾವೇ ನೆಟ್ವರ್ಕರಲ್ಲ, ಅಡ್ಡಾಡಿ ಪ್ರಾಡಕ್ಟ್ಸ್ ತಂದು ಸೇಲ್ ಮಾಡೋಂಗಿಲ್ಲ. ನಿಮ್ಮ ಅಗ್ರೋದೊಳಗನ ಒಂದು ಪ್ರಾಡಕ್ಟ್ ಸಿಗ್ತಿರ್ತಾವೆ, ಅಲ್ಲೇ ಒಂದು ಪರ್ಚೇಸ್ ಮಾಡಿ ನಿಮ್ಮ ಇಳುವರಿ ಕೂಡ ಹೆಚ್ಚು ಮಾಡ್ಕೊರಿ, ಭೂಮಿ ಕೂಡ ಉಳಿಸ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನೋಡ್ಬೋದು ಅಷ್ಟೆಲ್ಲ ಕೂಡ ಬಾದಾಗಿದ್ದು ಕಬ್ಬಿಂದ ಎಲೆ ಕೂಡ ನೋಡ್ಬೋದು. ಸನಿ ಒಂದು 4 ಬಟ್ಟಿನ ತನಕ ಎಲೆ ಅದಾವ. ಇದಕ್ಕಿನ್ನೂ ನಾವು ಗೊಬ್ಬರ ಕೊಟ್ಟಿಲ್ಲ, ಬರೀ ಒಂದು ಡ್ರಿಂಚಿಂಗ್ ಒಂದು ಸ್ಪ್ರೇ ಕೊಟ್ಟಿವಿ. 4 ಬಟ್ಟೆ ಎಲೆ ಅದಾವೆ, ನೋಡ್ಬೋದು ಯಾವ ರೀತಿ ಐತಿ ಅಂತೇಳಿ. ಕಲರು ಕೂಡ ಅದೇ ಲೆವೆಲಿಗೆ ಐತಿ. ಮತ್ತು ನೀರು ಕಡಿಮೆ ಆಗಿ ಭಾಳ ಗೀಳಾಗೈತಿ ಇದು ಹೊಲ. ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಎಲ್ಲ ಕ್ರಾಪ್ಸಿಗೆ ಅಂತಂದ್ರೆ ಎನಿ ಟೈಮ್ ನನಗೆ ಕಾಲ್ ಮಾಡಿರಿ. ಸ್ಕ್ರೀನ್ ಮ್ಯಾಗ ನಂಬರ್ ಬರ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.